2025ರಲ್ಲಿ ಮೊದಲ ಸೆಂಚುರಿಯನ್ನು ಹೊಡೆದವರು ಇಶಾನ್ ಕಿಶನ್ ಅವರು ಆರ್ ವಿರುದ್ಧ ಹೊಡೆದರು ಸ್ನೇಹಿತರೆ. ಈ ರೀತಿಯಾಗಿ ಪ್ರತಿ ವರ್ಷ ಫಸ್ಟ್ ಸೆಂಚುರಿಯನ್ನು ಯಾರು ಹೊಡೆದ್ರು, ಯಾರು ವಿರುದ್ಧ ಹೊಡೆದ್ರು, ಎಷ್ಟು ಹೊಡೆದ್ರು ಅಂತ ಹೇಳ್ಕೊಂಡು ನಾವೀಗ ನೋಡೋದಾದ್ರೆ, ನಮಸ್ಕಾರಗಳು ಸ್ನೇಹಿತರೆ. ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬೆಲ್ ಗಂಟೆಯನ್ನು ಹೊಡ್ರಿ ಅಂತ ಹೇಳ್ಕೊಂಡು ಇದೀಗ ನ್ಯೂಸ್ಗೆ ಹೋಗೋಣ ಸ್ನೇಹಿತರೆ. ನಮಗೆ ಗೊತ್ತಿರ್ಬೋದು 2025ರಲ್ಲಿ ಎರಡನೇ ಮ್ಯಾಚಲ್ಲಿ ಸ್ನೇಹಿತರೆ ಆರ್ ಮತ್ತು SRH ನಡುವೆ ಇತ್ತು. ಅದರಲ್ಲಿ ಇಶಾನ್ ಕಿಶನ್ ಅವರು ಬರೋಬ್ಬರಿ 106 ರನ್ನುಗಳನ್ನ ಹೊಡೆದ್ರು. ಇವರು ಮೊದಲನೇ ಸೆಂಚುರಿಯನ್ನು ಹೊಡೆದು ಹೈದರಾಬಾದನ್ನು ಗೆಲ್ಲಿಸಿದ್ರು ಸ್ನೇಹಿತರೆ. ಈ ರೀತಿಯಾಗಿ ಪ್ರತಿ ವರ್ಷ ಯಾರ್ಯಾರು ಗೆದ್ದಿದ್ರು ಅಂತ ಹೇಳ್ಕೊಂಡು ನಾವೀಗ ನೋಡೋದಾದ್ರೆ 2025 ಆಯಿತು. ಇನ್ನು 2024ರಲ್ಲಿ ಯಾರು ಸೆಂಚುರಿಯನ್ನು ಮೊದಲನೇದಾಗಿ ಹೊಡೆದವ್ರು ಅಂತ ನೋಡೋದಾದ್ರೆ, ಇದರಲ್ಲಿ ಒಂದು ಅಚ್ಚರಿ ವಿಷಯ ಆಗೈತಿಪ್ಪ ಸ್ನೇಹಿತರೆ. ಏನಪ್ಪ ಅಂದರೆ, ಫಸ್ಟ್ ಬ್ಯಾಟಿಂಗ್ ಮಾಡಿದವರು ಸೆಂಚುರಿಯನ್ನು ಹೊಡೆದಾರ, ಸೆಕೆಂಡ್ ಬ್ಯಾಟಿಂಗ್ ಮಾಡಿದವರು ಸೆಂಚುರಿಯನ್ನು ಹೊಡೆದಾರ. ಬಟ್ ಆದರೂ ಇಬ್ಬರೂ ಹೇಳಕತ್ತೀನಿ ನಾನು. ಫಸ್ಟ್ ಬ್ಯಾಟಿಂಗ್ ಮಾಡಿದ್ರದ್ದು ಹೇಳ್ತೀನಿ, ಸೆಕೆಂಡ್ ಬ್ಯಾಟಿಂಗ್ ಮಾಡಿದ್ರದ್ದು ಹೇಳ್ತೀನಿ. 2024ರಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದವರು ವಿರಾಟ್ ಕೊಹ್ಲಿ ಅವರು ಸ್ನೇಹಿತರೆ. ಇವರು ಬರೋಬ್ಬರಿ 113 ರನ್ನುಗಳನ್ನ ಹೊಡೆದಿದ್ರು, ಸೆಂಚುರಿಯನ್ನು ಹೊಡೆದಿದ್ರು ಇವರು ಫಸ್ಟ್. ಅದು ಆರ್ ವಿರುದ್ಧ. ಆರ್ ಬ್ಯಾಟಿಂಗ್ ಏನು ಬಂತಲ್ಲ, ಆವಾಗ ಜೋಸ್ ಬಟ್ಲರ್ ಅವರು ಸ್ನೇಹಿತರೆ ಅವರು ಕೂಡ 100 ರನ್ನುಗಳನ್ನ ಕಲೆ ಹಾಕಿದರು. ಆದರೆ ಇವರು ಸೆಕೆಂಡ್ ಹೊಡೆದ್ರಲ್ಲ, ಆದರೆ ಅದಕ್ಕಾಗಿ ಇವರು ಸೆಕೆಂಡ್ ಆದರು. ಫಸ್ಟ್ ಹೊಡೆದವರು ವಿರಾಟ್ ಕೊಹ್ಲಿ ಅವರು. ಅದಕ್ಕಾಗಿ 2024ರಲ್ಲಿ ಫಸ್ಟ್ ಸೆಂಚುರಿಯನ್ನು ಹೊಡೆದವರು ವಿರಾಟ್ ಕೊಹ್ಲಿ ಅವರು ಸ್ನೇಹಿತರೆ. ಇನ್ನು 2023ಕ್ಕೆ ನೋಡೋದಾದ್ರೆ, ಹ್ಯಾರಿ ಬ್ರೂಕ್ ಅವರು ಅವರನ್ನು ತುಂಬ ದುಡ್ಡು ಕೊಟ್ಟು ಖರೀದಿ ಮಾಡಿದ್ರು. ನಮಗೆ ಗೊತ್ತಿರ್ಬೋದು, ಹೈದರಾಬಾದ್ ಅವರು ಸ್ನೇಹಿತರೆ. ಅವರು ಬರೋಬ್ಬರಿ ಸೆಂಚುರಿಯನ್ನು ಹೊಡೆದ್ರು. ಅದು 19ನೇ ಮ್ಯಾಚ್ ಆಗಿತ್ತು. ಅದು KKR ವಿರುದ್ಧ ಆಗಿತ್ತು ಸ್ನೇಹಿತರೆ ಇದು. ಇನ್ನು 2022ಕ್ಕೆ ಫಸ್ಟ್ ಸೆಂಚುರಿಯನ್ನು ಹೊಡೆದವರು ಜೋಸ್ ಬಟ್ಲರ್ ಅವರಾಗಿದ್ದರು. ಅದು 9ನೇ ಮ್ಯಾಚ್ ಆಗಿತ್ತು ಸ್ನೇಹಿತರೆ. ಅದು MI ವಿರುದ್ಧ ಆಗಿತ್ತು. ಇದು ಮೊದಲ ಸೆಂಚುರಿಯನ್ನು ಹೊಡೆದ್ರು. ಇನ್ನು 2021ಕ್ಕೆ ಮೊದಲ ಸೆಂಚುರಿಯನ್ನು ಹೊಡೆದವರು ಸಂಜು ಸ್ಯಾಮ್ಸನ್ ಅವರು. ಅದರಲ್ಲಿ ಇವರು 4ನೇ ಮ್ಯಾಚಲ್ಲಿ ಸೆಂಚುರಿಯನ್ನು ಹೊಡೆದಿದ್ದರು. ಅದು ಕೂಡ ಪಂಜಾಬ್ ವಿರುದ್ಧ ಸ್ನೇಹಿತರೆ. ಇವರು ಬರೋಬ್ಬರಿ 119 ರನ್ನುಗಳನ್ನ ಕಲೆ ಹಾಕಿದ್ರು. ಇನ್ನು 2020ಕ್ಕೆ ಯಾರು ಮೊದಲ ಸೆಂಚುರಿಯನ್ನು ಹೊಡೆದವರು ನೋಡೋದಾದ್ರೆ, ನಮಗೆ ಗೊತ್ತಿರ್ಬೋದು ನಮ್ಮ ಕನ್ನಡಿಗ KL ರಾಹುಲ್ ಅವರು ಸ್ನೇಹಿತರೆ. ಪಂಜಾಬ್ ಜೊತೆ ಆಡ್ತಾಯಿದ್ರು. ಅದರಲ್ಲಿ ಇವರು 132 ರನ್ನುಗಳನ್ನ ಕಲೆ ಹಾಕಿದ್ರು. ಅದು ನಮ್ಮ RCB ವಿರುದ್ಧ. ಇದು 6ನೇ ಮ್ಯಾಚ್ ಆಗಿತ್ತು ಸ್ನೇಹಿತರೆ. 2019ಕ್ಕೆ ನೋಡೋದಾದ್ರೆ, ಇದರಲ್ಲಿಯೂ ಕೂಡ ನಮ್ಮ ಸಂಜು ಸ್ಯಾಮ್ಸನ್ ಅವರು ಸೆಂಚುರಿಯನ್ನು ಹೊಡೆದಿದ್ದರು. ಅದು 8ನೇ ಪಂದ್ಯ ಆಗಿತ್ತು ಸ್ನೇಹಿತರೆ. ಅದರಲ್ಲಿ ಇವರು ಬರೋಬ್ಬರಿ 102 ರನ್ನುಗಳನ್ನು ಕಲೆ ಹಾಕಿದ್ರು. ಇದು ನಮ್ಮ ಹೈದರಾಬಾದ್ ವಿರುದ್ಧ ಕಲೆ ಹಾಕಿದ್ರು ಸ್ನೇಹಿತರೆ. 2018ರಲ್ಲಿ ನಮ್ಮ ಕ್ರಿಸ್ ಗೇಲ್ ಅವರು ಸ್ನೇಹಿತರೆ, ಇವರು ಪಂಜಾಬ್ ಜೊತೆಗೆ ಆಡಾಕತ್ತಿದ್ರು. ಅವಾಗ ಬರೋಬ್ಬರಿ 104 ರನ್ನುಗಳನ್ನ ಕಲೆ ಹಾಕಿದ್ರು. ಇದು ಕೂಡ 16ನೇ ಮ್ಯಾಚ್ ಆಗಿತ್ತು. ಇದು ಹೈದರಾಬಾದ್ ವಿರುದ್ಧ ಆಗಿತ್ತು ಸ್ನೇಹಿತರೆ ಇವರು. ಇನ್ನು 2017ರಲ್ಲಿ ನೋಡೋದಾದ್ರೆ, ಅದರಲ್ಲಿಯೂ ಕೂಡ ನಮ್ಮ ಸಂಜು ಸ್ಯಾಮ್ಸನ್ ಅವರು ಇದ್ದರು. ಇದರಲ್ಲಿ 9ನೇ ಮ್ಯಾಚಲ್ಲಿ ಇವರು ಸೆಂಚುರಿಯನ್ನು ಹೊಡೆದಿದ್ರು ಸ್ನೇಹಿತರೆ. ಇದು ಯಾರು ವಿರುದ್ಧಪ್ಪ ಅಂದರೆ ಗೊತ್ತಿರ್ಬೋದು, 2 ವರ್ಷ ಬ್ಯಾನ್ ಆಗಿತ್ತಲ್ಲ, ಅದಕ್ಕಾಗಿ ಇವರು ರೈಸಿಂಗ್ ಪುಣೆ ಜೊತೆ ಆಡ್ತಾಯಿದ್ರು ಸ್ನೇಹಿತರೆ. ಇನ್ನು ಅದು ಆದ ನಂತರ 2016ರಲ್ಲಿ ನೋಡೋದಾದ್ರೆ, ಕ್ವಿಂಟನ್ ಡಿಕಾಕ್ ಅವರು ಸ್ನೇಹಿತರೆ. ಇವರು ಮೊದಲ ಸೆಂಚುರಿಯನ್ನು ಹೊಡೆದ್ರು. ಅದರಲ್ಲಿ ಇದು 11ನೇ ಪಂದ್ಯ ಆಗಿತ್ತು. ಅದಲ್ಲದೆ ಇವರು ಎಷ್ಟು ರನ್ನುಗಳನ್ನ ಹೊಡೆದಾರಂತ ನೋಡೋದಾದ್ರೆ, ಬರೋಬ್ಬರಿ 108 ರನ್ನುಗಳನ್ನ ಹೊಡೆದಿದ್ದರು. ಇದು RCB ವಿರುದ್ಧ ಹೊಡೆದಿದ್ದರು ನೋಡಿರಿ, RCB ವಿರುದ್ಧ ಹೊಡೆದಾರ. ಇನ್ನು 2015ರಲ್ಲಿ ನೋಡೋದಾದ್ರೆ, ಬ್ರೆಂಡನ್ ಮೆಕಲಮ್ ಅವರು ಸ್ನೇಹಿತರೆ. ಇದು 4ನೇ ಪಂದ್ಯದಲ್ಲಿ ಹೊಡೆದಿದ್ದರು. ಅದರಲ್ಲಿ ಇವರು ಬರೋಬ್ಬರಿ 100 ರನ್ನುಗಳನ್ನ ಕಲೆ ಹಾಕಿದ್ರು. ಇವರು CSK ಜೊತೆ ಆಡಕತ್ತಿದ್ದರು ಮತ್ತು ಹೈದರಾಬಾದ್ ವಿರುದ್ಧ ಇವರು ಸೆಂಚುರಿಯನ್ನು ಹೊಡೆದ್ರು. ಇನ್ನು 2014ರಲ್ಲಿ ನೋಡೋದಾದ್ರೆ, ಇಲ್ಲಿ ನೋಡಿ ಎಷ್ಟು ಡಿಲೇ ಆಗೈತಿಪ್ಪ ಅಂದ್ರೆ, ಇದು ಎಷ್ಟು 48ನೇ ಪಂದ್ಯದಲ್ಲಿ ಸೆಂಚುರಿನ ಹೊಡೆದಾರ ನೋಡಿ. ಇಲ್ಲಿ ಮೊದಲನೇದಾಗಿ ಯಾರು ಹೊಡೆಯೋದೇ ಆಗಿಲ್ಲ 48ನೇ ಪಂದ್ಯದಲ್ಲಿ. ಇದರಲ್ಲಿ ಹೊಡೆದವರು ಸಿಮೋನ್ಸ್ ಅಂತ ಹೇಳಿ ಸ್ನೇಹಿತರೆ. ಇದು MI ಜೊತೆಗೆ ಆಡಕತ್ತಿದ್ರು ಇವರು ಕೂಡ 100 ರನ್ನುಗಳನ್ನ ಕಲೆ ಹಾಕಿದ್ರು. ಇದು ಪಂಜಾಬ್ ವಿರುದ್ಧ ಇವರು ಹೊಡೆದ್ರು ಸ್ನೇಹಿತರೆ. ಅದಲ್ಲದೆ ಇದು ಯಾವ ರೀತಿ ಅಂದರೆ 48ನೇ ಪಂದ್ಯ ಯಾವ ರೀತಿ ಆಗಿರ್ಬೋದು ಅಂತ ಹೇಳ್ಕೊಂಡು ಯೋಚನೆ ಮಾಡಿ. ಇನ್ನು 2013ರಲ್ಲಿ ನೋಡೋದಾದ್ರೆ, ಇಲ್ಲಿ ವಾಟ್ಸನ್ ಅವರು ಸ್ನೇಹಿತರೆ. ಇವರು ಬರೋಬ್ಬರಿ ಇದರಲ್ಲಿ ಕೂಡ 30ನೇ ಪಂದ್ಯದಲ್ಲಿ ಇವರು ಹೊಡೆದಿದ್ರು ಸ್ನೇಹಿತರೆ ಸೆಂಚುರಿಯನ್ನು. ಇದು 101 ರನ್ನನ್ನು ಹೊಡೆದಿದ್ದರು. ಇದು RR ಜೊತೆಗೆ. ಇದು CSK ವಿರುದ್ಧ ಹೊಡೆದಿದ್ದರು. ಒಂದು ಕಾಲದಲ್ಲಿ ಇವರು CSKಯನ್ನು ಗೆಲ್ಲಿಸಿದವರು. ಇದರಲ್ಲಿ CSK ವಿರುದ್ಧ ಮೊದಲ ಸೆಂಚುರಿಯನ್ನು ಹೊಡೆದಿದ್ದರು 2013ರಲ್ಲಿ. ಇನ್ನು 2012ರಲ್ಲಿ ಯಾರು ಹೊಡೆದಾರಪ್ಪ ಅಂದ್ರೆ, ಅಜಿಂಕ್ಯ ರಹಾನೆ ಅವರು ಹೊಡೆದಿದ್ರು ಸ್ನೇಹಿತರೆ. ಇದು 18ನೇ ಪಂದ್ಯ ಆಗಿತ್ತು. ಇದರಲ್ಲಿ ಇವರು 103 ರನ್ನುಗಳನ್ನ ಕಲೆ ಹಾಕಿದ್ರು. ಇವರು RR ಜೊತೆಗೆ ಆಡಿದ್ರು. ಇವರು RCB ವಿರುದ್ಧ ಹೊಡೆದಿದ್ರು ಇವರು 2012ರಲ್ಲಿ. ಇನ್ನು 2011ರಲ್ಲಿ ನೋಡೋದಾದ್ರೆ ಸ್ನೇಹಿತರೆ, ಇದರಲ್ಲಿ ವಾಲ್ತಾಟಿ ಅನ್ನೋರು ಪಂಜಾಬ್ ಜೊತೆಗೆ ಆಡಿದ್ರು. ಇವರು ಬರೋಬ್ಬರಿ 120 ರನ್ನುಗಳನ್ನ ಕಲೆ ಹಾಕಿದ್ರು. ಅದು CSK ವಿರುದ್ಧ ಹಾಕಿದ್ರು ಸ್ನೇಹಿತರೆ. ಇನ್ನು ಇದು ಆದ ನಂತರ 2010ರಲ್ಲಿ ಇದರಲ್ಲಿ ಯೂಸುಫ್ ಪಠಾನ್ ಅವರು 2ನೇ ಪಂದ್ಯದಲ್ಲೇ ಸೆಂಚುರಿಯನ್ನು ಮುಗಿಸಿದ್ರು ಸ್ನೇಹಿತರೆ. ಇವರು 2010ರಲ್ಲಿ ಇವರು RR ಜೊತೆಗೆ ಆಡಿದ್ರು. ಅದಲ್ಲದೆ ಇವರು 100 ರನ್ನುಗಳನ್ನ ಕಲೆ ಹಾಕಿದ್ರು. ಇದು MI ವಿರುದ್ಧ ಹೊಡೆದಿದ್ರು ಸ್ನೇಹಿತರೆ ಇವರು. ಇನ್ನು ಇದು ಆದ ನಂತರ 2009ರಲ್ಲಿ ನಮ್ಮ ಆಪತ್ ಬಾಂಧವ 360 ಅವರು ನೋಡಿ ಸ್ನೇಹಿತರೆ, ಅವರು DC ವಿರುದ್ಧ ಅವಾಗ ಆಡ್ತಿದ್ರು, DC ಜೊತೆಗೆ ಆಡ್ತಾಯಿದ್ರು.
ಅದರಲ್ಲಿ ಇವರು 2009ರಲ್ಲಿ 105 ರನ್ನುಗಳನ್ನ ಕಲೆ ಹಾಕಿದ್ರು, ಅದು CSK ವಿರುದ್ಧ. ಆಮೇಲೆ ಅವ್ರು ಬಿಟ್ಟ ನಂತರ ನಾವು ತೊಗೊಂಡು ಏನಾಯಿತು ಅಂತ ಹೇಳ್ಕೊಂಡು ನಮಗೆಲ್ಲರಿಗೂ ಗೊತ್ತೈತಿ. ಈಗ ನಮ್ಮ ಮನೆ ಮಗನ ಥರನೇ ಆಗಿಬಿಟ್ಟಿದ್ದಾರೆ ಅವರು. ಇನ್ನು 2008ರಲ್ಲಿ ಅಂದ್ರೆ ಇಡೀ IPL ಸೀಸನ್ನಲ್ಲೇ ಯಾವಾಗ ಫಸ್ಟ್ನೇ ಸೆಂಚುರಿಯನ್ನು ಹೊಡೆದವರು, ಫಸ್ಟ್ನೇ ಮ್ಯಾಚಲ್ಲಿ ಹೊಡೆದವರು ಯಾರಂತ ನೋಡೋದಾದ್ರೆ ಅದು KKR ಜೊತೆಗೆ ಇದ್ರು ಸ್ನೇಹಿತರೆ. ಫಸ್ಟ್ನೇ ಮ್ಯಾಚ್ ನಮ್ಮ KKR ಮತ್ತು RCBಗಳ ನಡುವೆ ಇತ್ತಲ್ಲ, ನಾನು ಹೇಳಿದ್ದೀನಿ ಹಿಂದಿನ ವಿಡಿಯೋದಲ್ಲಿ. ನಮ್ಮ ಏನು ಮೊನ್ನೆ ರೀಸೆಂಟಾಗಿ ನಡೆದಂಥ ಪಂದ್ಯದಲ್ಲಿ ನಮ್ಮ RCB ಗೆದ್ದ ನಂತರ ಏನು ಹೇಳಿದ್ದೀನಿ ನಾನು, 18 ವರ್ಷಗಳ ಸೇಡನ್ನು ನಾವೀಗ ತೀರಿಸ್ಕೊಂಡಿದ್ದೀವಿ ಅಂತ ಹೇಳಿದ್ದೀನಿ. ಯಾಕಪ್ಪ ಅಂದ್ರೆ 2008ರಲ್ಲಿ ನಮ್ಮ ಜೊತೆಗೆ ಅವ್ರು ಗೆದ್ದಿದ್ರು ಸ್ನೇಹಿತರೆ. ಈಗ ನಾವು ಅವರನ್ನು ಸೋಲಿಸಿದ್ದೀವಿ ಮೊದಲನೇ ಪಂದ್ಯದಲ್ಲಿ. ಅದರಲ್ಲಿ ಬ್ರೆಂಡನ್ ಮೆಕಲ್ಲಮ್ ಅವರು 158 ರನ್ನುಗಳನ್ನ ಕಲೆ ಹಾಕಿದ್ರು RCB ವಿರುದ್ಧ. ಆವಾಗ ನಮ್ಮ RCB ಸೋತೋಗಿತ್ತು ಸ್ನೇಹಿತರೆ 2008ರಲ್ಲಿ. ಈಗ ಸೇಡನ್ನು ತೀರಿಸ್ಕೊಂಡ್ರೆ ಅಂತ ಹೇಳಿ ಆ ವಿಡಿಯೋನು ಕೂಡ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ, ಅದನ್ನು ಕೂಡ ಹೋಗಿ ನೋಡಿ. ನಾವೀಗ ನೋಡಿದ್ವಿ ಸ್ನೇಹಿತರೆ ಪ್ರತಿ ವರ್ಷ ಯಾರ್ಯಾರು ಫಸ್ಟ್ ಸೆಂಚುರಿನ ಹೊಡೆದ್ರು ಅಂತ ಹೇಳ್ಕೊಂಡು. ಇನ್ನು IPL ಇತಿಹಾಸದಲ್ಲೇ ಮೊದಲನೇ ಭಾರತದ ಪ್ಲೇಯರ್ ಯಾರು ಸೆಂಚುರಿಯನ್ನು ಹೊಡೆದ್ರು ಅಂತ ಹೇಳ್ಕೊಂಡು ನಾವೀಗ ನೋಡಿದ್ರೆ ನಮ್ಮ ಕನ್ನಡಿಗರಿಗೆ ಒಂದು ಹೆಮ್ಮೆಯ ವಿಷಯ ಏನಪ್ಪ ಅಂದ್ರೆ ಅದು ನಮ್ಮ ಕನ್ನಡಿಗನೇ ಹೊಡೆದಾನ ಸ್ನೇಹಿತರೆ. ಅದು ಕೇವಲ 20ರ ಹರೆಯ ಹುಡುಗ. ಗೊತ್ತಿರ್ಬೋದು ಎಂತೆಂಥ ಘಟಾನುಘಟಿಗಳೇ ಇದ್ದರು ನಮ್ಮ ಕ್ರಿಕೆಟ್ ಗಾಡ್ ಅವರಾಗಿರ್ಬೋದು, ಕೂಲ್ ಕ್ಯಾಪ್ಟನ್ ಯಾರ್ಯಾರು ಅಂತ ಹೇಳ್ಕೊಂಡು ಘಟಾನುಘಟಿಗಳಿದ್ರು. ಅವ್ರ ಕೈಲಿನೇ ಆಗದೇ ಹೋಗೋದಂಥ ರೆಕಾರ್ಡನ್ನು ನಮ್ಮ ಕನ್ನಡದ ಹುಡುಗ ಮಾಡಿದಾನೆ. ಯಾರಪ್ಪ ಅಂದರೆ ನೋಡೋದಾದ್ರೆ ಮನೀಶ್ ಪಾಂಡೆ ಅವರು ಸ್ನೇಹಿತರೆ. ಅವರು ಕೂಡ 2009ರಲ್ಲಿ ಸೆಂಚುರಿಯನ್ನು ಹೊಡೆದು ಬಿಗಿದ್ರು ಸ್ನೇಹಿತರೆ ಅವರು, ಅದು ನಮ್ಮ RCB ಜೊತೆಗೆ ಆಡೋ ಮುಂದಾಗ. ಎಂಥ ಹೆಮ್ಮೆಯ ವಿಚಾರ ಅಲ್ವಾ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ.